ಎತ್ಲಾಗ ಓದ್ಲಿ ಸಾವಿತ್ರಿ? ಅಯ್ಯೋ ಮಂತ ನೋಡಿ ಮಂತಾಗೂ ಇಲ್ಲ, ಇಲ್ಲೆಲ್ಲ ಓದ್ಲು ಅಂತ ಆ ಕಮಲಜ್ಜಿ ಹೇಳಿಳು. ಎಲ್ಲೂ ಕಾಣಿಸ್ತಾ ಇಲ್ವಲ್ಲೇ ನೇತ್ರ? ನೋಡೋಣ ಬಾ, ಇಲ್ಲೆಲ್ಲಾದ್ರೂ ಹೊರಗಡೆ ಹೋಗಿದ್ರೆ ಬತ್ತಾಳಿಲ್ಲ ಆಸೆನೇನೆ. ಕರ್ಕೊಂಡು ಹೋಗೋಣ. ಅಯ್ಯೋ ನೇತ್ರ, ನೀನು ಅವಳೆದ್ರಿಗೆ ಬತ್ತಾಳೆ ಸಾವಿತ್ರಿ ಅಂತ ಅನ್ಬೇಡ. ಒಂದಿಟ್ಟು ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲ್ತ್ಕ. ಹೇಳಿದ್ರೆ ಅವಳು ಸಿಟ್ ಮಾಡ್ಕೊಂತಾಳೆ. ಹೌದೌದು, ನಾನು ಹಂಗೆ ಮಾತಾಡ್ತೀನಿ, ನೀನು ಹಂಗೆ ಮಾತಾಡ್ಸು. ಸಾವಿತ್ರಕ್ಕ ಅನ್ನು, ನೀನು ಸಾವಿತ್ರಿ ಅನ್ಬೇಡ. ಹಳೆ ಸಿಟ್ಟು ಏನೇ ಇರ್ಲೇಳು, ನಾವು ಎಲ್ಲ ಮರ್ತು ಇವಾಗ ಅವಳ ಹತ್ರ ನಗ್ನಗ್ತ ಮಾತಾಡಿಸ್ಬೇಕು. ಇಲ್ಲಾಂದ್ರೆ ನಮ್ ಕೆಲಸ ಆಗಲ್ಲ. ಅದಕ್ಕೆ ನಾನು ನಿನ್ಗೆ ಮೊದಲೇ ಹೇಳ್ತಾ ಇದ್ದೀನಿ, ಅವಳು ಬಂದಾಗ ಸಾವಿತ್ರಕ್ಕ ಅಂತ ನಾ ಬಾಯಿ ತುಂಬಾ ಕರಿ. ಅವಾಗ ಅವಳಿಗೆ ಖುಷಿ ಆಗುತ್ತೆ, ನನಗೆ ಮರ್ಯಾದೆ ಕೊಡ್ತಾರಪ್ಪ ಅಂತ. ಆಮೇಲೆ ನೀನು ಸಾವಿತ್ರಿ ಹೋಗಿ ಭಾರಿ ಅಂತಂದ್ರೆ ಅಷ್ಟೇ. ಇವರು ನಮ್ಗೊಂದೇಟು ಮರ್ಯಾದೆ ಕೊಡಲ್ಲ, ಬರೀದ್ದು ಕೆಲಸ ಆಗತಕ್ಕ ಮಾತ್ರನ ಅಂತಾನ ಅಂದ್ಕೊಂತಾಳ ಅವಳು. ಅದಕ್ಕೆ ಹೌದೌದು, ಹಂಗೆಲ್ಲ ಅನುಮಾನ ಬರ್ತಾನೆ ನಡ್ಕೋಬಾರ್ದು. ನಮ್ಮ ಕೆಲಸ ಹಾಗೆ ಆಗುತ್ತೆ ಬಿಡು ಸಾವಿತ್ರಕ್ಕ ಅಂತಂದ್ರೆ. ಬಾ ಮಗಳೇ, ಸಾವಿತ್ರಿ ಬಂದ್ಲು. ಏನ್ ಸಾವಿತ್ರಕ್ಕ, ಸೌದಿ ತರಕ್ ಹೋಗಿದ್ದೇನು? ಅಯ್ಯೋ ನಿನಗೆ ಎಷ್ಟು ಕಷ್ಟ ಅಲ್ವೇ. ಅಲ್ಲ ನೀನ್ ಯಾಕೆ ಹೋಗಿದ್ದೆ ಸೌದಿ ತರಕ್ಕೆ? ನೀನ್ ಯಾಕೆ ಹೋಗಿದ್ದೆ ಅಂದ್ರೆ ನೀನ್ ತಂದು ಕೊಡ್ತಿದ್ದೇನಮ್ಮ ನನಗೇನು ಸೌದೆನಾ ಹೇಳು? ತಂದು ಕೊಡ್ತಿದ್ದೆ, ಅದ್ರಲ್ಲೇನು. ಅಲ್ಲ ನೀನು ನಮ್ಮ ಅಕ್ಕ ಇದ್ದಂಗೆ, ನಿನಗೆ ಈ ಸೌದೆ ಪೌದೆ ತಂದು ಕೊಟ್ಟು ಸಹಾಯ ಮಾಡಿದ್ರೆ ನಮ್ಗೆ ಪುಣ್ಯ ಬರುತ್ತೆ ಅಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ಇದೇನಿದು ನೇತ್ರನ್ಗೆ ಇಷ್ಟು ಒಳ್ಳೆ ಬುದ್ಧಿ ಬಂದ್ಬಿಡ್ತಾ? ಇವತ್ತು ಅದವಲ್ದೇನೆ ಸಾವಿತ್ರಕ್ಕ ಅಂತ ಮಾತಾಡಿಸ್ತಾಳೆ. ಇಷ್ಟು ದಿನ ಸಾವಿತ್ರಿ ಸಾವಿತ್ರಿ ಎಂಬಳು, ನೀಟನು ಮರ್ಯಾದೆ ಕೊಡ್ದೇನೆ. ನೋಡ್ದ ಇವತ್ತು ಇವಳಿಗೆ ಏನು ಕೆಲಸ ಆಗಬೇಕು ನನ್ನ ಹತ್ರ, ಅದಕ್ಕೆ ಬಂದೇವಳು. ಏನೋ ಕೆಲಸ ಆಗ್ಬೇಕೇನೋ ಅದಕ್ಕೆ ಬಂದೇವಳು. ಇಲ್ಲಿದ್ರೆ ನನ್ನ ತಕ್ಕೆಲ್ಲಿ ಬರ್ತಿದ್ಲಿ ಇವಳು ಹುಡಿಕೊಂಡು. ಅಯ್ಯೋ 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 ದಿಮಾಕ್ ನಾಳೆ ಇವಳು. ಅಯ್ಯೋ ಸಾವಿತ್ರಕ್ಕ, ಯಾಕೆ ಅಷ್ಟೊಂದು ಸೌದೆ ನಾವು ಓದ್ಕೊಂಡೇ ನಿಂತಿದ್ಯಾ? ಕೆಳಗೆ ಇಳಿಸು. ನಿಂತಾಗೆ ಅಂದಿಟ್ಟು ಮಾತಾಡ್ಬೇಕು. ಏನನ್ನ ಇಳಿಸಕ್ಕ? ಇಳಿಸಾನಿನಕ್ಕ? ಏನು ಇಳಿಸ್ಬೇಡ, ನಾನು ತಲೆ ಮೇಲೆ ಒತ್ಕೊಂಡಿರ್ತೀನಿ. ಅದೇನು ಅಂತಾನ ಹೇಳ್ರಿ ಜಲ್ದು, ನಾನು ಹೋಗ್ಬೇಕು ಮಂತಕ್ಕೆ. ಏನು ಕೆಲಸ ಆಗ್ಬೇಕು? ಏನಾಗ್ಬೇಕು ನನ್ನಿಂದನ? ನಿನ್ನಿಂದ ಏನೂ ಇಲ್ಲ, ದೊಡ್ಡ ಕೆಲಸ ಏನೂ ಇಲ್ಲ. ನಮ್ಮ ನೇತ್ರಂಗೆ ಸಾಲ ಬೇಕಂತೆ ದುಡ್ಡು, ಅದಕ್ಕೆ 1,00,000 ರೂಪಾಯಿನ ಅದೇ ಅವಣ್ಣ ರೌಡಿ ರುದ್ರಣ್ಣ ಅವಣ್ಣನ ಹತ್ರ ಕೊಡ್ಸಿದ್ರೆ ನಮ್ಮ ನೇತ್ರನ್ಗೆ ಪಾಪ ಗೃಹ ಪ್ರವೇಶ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತಾನ. ನನಗೆ ಈಗ ಗೊತ್ತಾಯ್ತು ಬಿಡು, ನೀವು ಇಬ್ರು ನನ್ನ ಯಾಕೆ ಹಿಂಗೆ ಮಸ್ಕ ಹೊಡ್ಕೊಂಡು ಮಾತಾಡ್ಸಕ್ ಇಲ್ಲಿಗಾನ ಹುಡಿಕೆ ಬಂದಿದ್ದೀರಾ ಅಂತಾನ. ನನ್ನಿಂದ ಕೆಲಸ ಆಗ್ಬೇಕು ಅದಕ್ಕೆ ಬಂದಿದ್ದೀರಾ. ಅಲ್ಲ ಏನಿವತ್ತು ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ದೀರಾ ಸಾವಿತ್ರಕ್ಕ ಅಂತಾನ ಇಬ್ರು? ಇದಕ್ಕೇನಾ? ಮಿಕ್ಕಿನ ಟೈಮ್ನಾಗೆ ಏನ್ ಸಾವಿತ್ರಿ ಹೋಗಿ ಭಾರಿ ಅಂತ ಮಾತಾಡ್ತಿದ್ರಿ? ಸಮಯಕ್ಕೆ ತಕ್ಕಂಗೆ ಕಾಲಕ್ಕೆ ತಕ್ಕಂಗೆ ಬದಲಾಗ್ತೀರ ನೀವು ಬಿಡ್ರಮ್ಮ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀಯಕ್ಕ? ನಾವೇ ಏನೋ ಫ್ರೆಂಡ್ಸ್ ಇದ್ದಂಗೆ ಅಂತ ನಿನ್ನನು ಸಾವಿತ್ರಿ ಅಂತ ಮಾತಾಡ್ಸಿದ್ವಿ, ಇನ್ಮೇಲೆ ಸಾವಿತ್ರಕ್ಕ ಅಂತಾನೆ ಮಾತಾಡ್ತೀವಿ ಬಿಡು. ನಿನ್ಗೆ ಮರ್ಯಾದೆ ಕೊಟ್ಟೆ ಮಾತಾಡ್ತೀವಿ. ನಮ್ಗೆ 1,00,000 ರೂಪಾಯಿ ಸಾಲ ಬೇಕು ಕೊಡ್ಸಾಕ. ನಾವು ಬಡ್ಡಿನ ತಿಂಗಳ ಅಚ್ಚಕಟ್ಟ ಕಟ್ಕೊಂಡು ಹೋಗ್ತೀನಿ. ಗ್ಯಾರಂಟಿ ಅಮ್ಮ, ಕಟ್ಕೊಂಡು ಹೋಗ್ತೀನಿ. ನನ್ನ ಗಂಡ ಟ್ಯಾಕ್ಟರ್ ದುಡಿತಾರಲ್ಲ. ನಾನು ಮೊದಲು ಸೌದೆ ತಗೊಂಡೋಗಿ ಮಂತಕ್ಕೆ ಹಾಕಿ ಬರ್ಬೇಕು. ತೆಗಿ. ಇವನ್ ನಾನಿದ್ದಂಗೆ ನೀನ್ ಯಾಕಕ್ಕ ಸೌದೆ ತಗೊಂಡೋಗ್ತೀಯಾ? ತತ್ತ ಇಲ್ಲಿ ಹುಡು ಸಾವಿತ್ರಕ್ಕ, ನಾನು ತಗೊಂಡೋಗಿ ನಿಮ್ಮ ಅಂತಕ್ಕೆ ಹಾಕ್ಬತ್ತೀನಿ. ನಿಮ್ಮ ಅಂತಕ್ಕೆ ಹೋಗಿದ್ವಿ ನಾವು ಹುಡುಕೊಂಡು, ಅಲ್ಲಿ ನೀನು ಇರ್ಲಿಲ್ವಲ್ಲ. ಎಲ್ಲಿ ಹೋದ್ಲು ಅಂತ ನೋಡ್ತಾ ಇದ್ವಿ. ಅಲ್ಲ ಎಲ್ಲಿ ಹೋದ್ರಿ ಅಂತ ನೋಡ್ತಾ ಇದ್ವಿ. ಆ ಕಮಲಜ್ಜಿ ಇದ್ದೋಳು ಎಲ್ಲೋ ಅತ್ಲಾಗ ಹೋದ್ಲು. ಹೊಲ್ ಕಡೆಗೆ ಯಾಕೆ ಹೋದ್ಲ? ನೀರ್ ಕಡೆಗೆ ಪರ್ ಕಡೆಗೆ ಹೋಗಿರ್ಬೇಕೆ ನಾವು, ಹೋಗ್ರಿ ಹುಡಿಕೊಂಡು ಅಂತ ಅಂತು. ಅದಕ್ಕೇನೆ ನಾವ್ ಇಲ್ಲಿಗೆ ಬಂದ್ವಿ. ಹೆಂಗೋ ನೀನ್ ಸೌದೆ ಹೊತ್ಕೊಂಡು ಬಂದಿಯಲ್ಲ ಸದ್ಯ. ತತ್ತ ಇಲ್ಲಿ ನಾನು ಹೋಗಿ ನಿಮ್ಮ ಅಂತಕ್ಕೆ ಹಾಕ್ಬತ್ತೀನಿ. ಏನು ಬೇಡ, ನಾನೆಲ್ಲ ತಗೊಂಡೋಗಿ ಇಕ್ಬತ್ತೀನಿ. ತೆಗಿ, ಆಮೇಲೆ ಬಂದಾಗ ಮಾತಾಡೋಣ. ತೆಗೆ. ಯೋ ಸಾವಿತ್ರಕ್ಕ, ನಾನೇನು ಹೊರಗೆ ನೀವಳ? ನಾನು ನಿನ್ ತಂಗಿದ್ದಂಗೆ, ನಿನಗೆ ಸಹಾಯ ಮಾಡಿದ್ರೆ ನಮ್ಗೆ ಪುಣ್ಯ ಬರ್ತತ. ಇಲ್ಲಿ ನಾನೆಲ್ಲ ಹಾಕ್ಬತ್ತೀನಿ. ಕೊಡು ಸಾವಿತ್ರಕ್ಕ. ಹಾಕ್ಬತ್ತಾಳೆ ನೇತ್ರ. ನೇತ್ರಿಗೆ ಇದೆಲ್ಲ ಏನು ಕೆಲಸ ಏನು ಹೊಸದಲ್ಲ. ಅವಳು ಅವ್ರ ಮನೆಗೆ ಮಸ್ತ ಸೌದೆ ತತ್ತಾಳೆ. ಕೊಡು. ಪಾಪ ನೀನು ಅಲ್ಲಿಂದ ಒತ್ಕೊಂಡ್ ಬಂದಿದ್ಯಾ ದೂರದಿಂದಾನ. ಕೊಡು, ಇಲ್ಲಾದ್ರೂ ನೇತ್ರ ಹಾಕ್ಬತ್ತಾಳೆ ನಿಮ್ಮ ಅಂತಕ್ಕೆ. ಕೊಡು ಜಲ್ದಿ. ಇದೇನಿದು ಇಷ್ಟೊಂದು ಬರಿದೇವಿ? ನಾನು ಅದಕ್ಕೆ ಹೇಳಿದ್ದು ಭಾರ ಇದಾವೆ, ನಾನೆಲ್ಲ ಹಾಕ್ಬತ್ತೀನಿ ಅಂತಾನ. ಪರವಾಗಿಲ್ಲ ಬಿಡಕ್ಕ, ಹಾಕ್ಬತ್ತೀನಿ. ಅಯ್ಯೋ ಇದೇನಪ್ಪ ಇದು, ಈ ಸೌದೆ ಇಷ್ಟೊಂದು ಭಾರ ಇದಾವೆ. ಅಯ್ಯಪ್ಪ, ಗಟ್ ಸೌದಿನ ಹೊತ್ಕೊಂಬಂದೇವಳೆ. ಅದಕ್ಕೆ ಭಾರ. ಏನು ಮಾಡೋದು? ಕೆಲಸ ಆಗಬೇಕು ಅಂದರೆ ಕತ್ತೆ ಕಾಲನ್ನು ಹಿಡಿಬೇಕು. ಏನೋ ಗಾದೆ ಐತಲ್ಲ, ಅದೆಂಥದ್ದು ಕತ್ತೆ ಕಾಲು, ಅದೆಂಥದ್ದು ಏನಪ್ಪ ಗಾದೆ ನೆನಪೇ ಆಗ್ತಿಲ್ಲ ಇವ. ಬಿಡು, ಮೊದಲು ಹೋಗಿ ಇವನ್ನ ಹಾಕ್ಬರೋಣ. ಮೊದಲು ನಮ್ಮ ಕೆಲಸ ಆಗಬೇಕು. ನೆನಪಾಯ್ತು, ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತ. ಹಂಗೆ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಗೌರಿ, ಯಾಕೆ ನಿಮ್ಮಿಬ್ಬರಿಗೂ ಸಾಲ ಬೇಕಾಗಿರೋದು?
ಓ ನಮ್ಮಿಬ್ರಿಗೂ ಅಲ್ಲ ನೇತ್ರಂಗ ಅಷ್ಟೇನೆ. ನನಗೇನಕ್ಕೆ ಸಾಲ ಮಾಡೋಣ? ನನಗೆ ಏನ್ ಕೆಲಸ ಕಾರ್ಯ ಮಾಡಂಗಿದ್ದೀನಿ ಸಾಲ ತಗೊಂಡು ಹೇಳು? ನನಗೆ ಯಾವ ಸಾಲನೂ ಬೇಡ. ನೇತ್ರಂಗ ಇವಾಗ ಅರ್ಜೆಂಟಾಗಿ 1 ಲಕ್ಷ ಬೇಕು. ಗೃಹ ಪ್ರವೇಶಕ್ಕೆ ಅಂತ ಇಟ್ಕೊಂಡಿದ್ದ ದುಡ್ಡೆಲ್ಲನ ಆ ಕಳ್ಳನ ಮಗ ಕಿತ್ಕೊಳೋದ. ಆ ಪೊಲೀಸ್ನವ್ರ ಕಳ್ಳು ನಿನ್ನ ಹುಡುಕಿಲ್ಲ ಅನ್ಸುತ್ತೆ. ದುಡ್ಡು ಸಿಗಂಗ್ ಕಾಣಲ್ಲ. ಅದಕ್ಕೆ ಇನ್ನೊಂದು ತಿಂಗಳಿಗೆ ಅವಳ ಮನೆ ಎಲ್ಲ ನಾವು ಮುಗಿತೈತಿ. ಗೃಹ ಪ್ರವೇಶಕ್ಕೆ ಎಲ್ಲ ನಾವು ಒಡವೆ ಸೀರೆ ಎಲ್ಲ ತಗೋಬೇಕಲ್ಲ ಅವಳು. ಅದಕ್ಕೇನೆ ಇವಾಗ 1 ಲಕ್ಷನ ಕೇಳ್ತಾ ಇರೋದು. 3 ಲಕ್ಷ ಇದ್ದಿದ್ರೆ ಅವಳಿಗೇನು ಮಸ್ತ್ ಆಗೋದು, ಇನ್ನೊಂದು ಹೆಚ್ಚಾಗಿರೋದು. ಆದ್ರೆ ಇವಳು ದಡ್ಡಿ ಎಷ್ಟು ಬೇಕಾ ಅಷ್ಟು ತಗೊಂಡೋಗೋದು ಬಿಟ್ಟು ಎಲ್ಲ ಇಕ್ಕೊಂಡೋಗಿ ಕಳ್ಕೊಂಬಂದು ಕುಂತೇವಳೆ. ಈ ಪಾಪ ಗೃಹ ಪ್ರವೇಶ ಮಾಡಕ್ಕೆ ದುಡ್ಡಿಲ್ಲ ಅಂತ ಅವಳು ತಕ್ಕೊಂಡಿದ್ಲು ಮನೆ ಮುಂದೆ, ಹೊಸ ಮನೆ ಮುಂದೆ. ಅದಕ್ಕೆ ನಾನು ಅಯ್ಯೋ ನಮ್ಮ ಸಾವಿತ್ರಕ್ಕ ಇದ್ದಾಳೆ ಬಾ ಸಾಲ ಕೊಡಿಸ್ತಾಳೆ, ನೀನು ಯಾಕೆ ಚಿಂತೆ ಮಾಡ್ತೀಯ ಆಮೇಲೆ ತೀರ್ಸಿವಂತೆ ಅಂತಾನ ನಿಂತಕ್ಕೆ ಕರ್ಕೊಂಬಂದೆ. ಆದ್ರೆ ನೀನು ನೋಡಿ ಮಂತಾಗಿರ್ಲಿಲ್ಲ. ಹಿಂಗೇನಾದ್ರೂ ದುಡ್ಡು ಪಡ್ಡು ಬೇಕಾದಾಗ ನನ್ನ ಅವಶ್ಯಕತೆ ಬಿದ್ದ ಮಾತನ ಸಾವಿತ್ರಕ್ಕ ಅಂತನ ಬೆಣ್ಣೆ ಕೂದಲು ತೆಗ್ದಾಗ ಮಾತಾಡ್ಸ್ಕೊಂಬತ್ತೀರ. ಆಮೇಲೆ ದುಡ್ಡು ನಿಗರ್ಸ್ಕೊಂಡು ಹೋಗ್ತೀರ ಇಬ್ರು. ನಾನಂತೂ ಯಾಕೆ ದುಡ್ಡನ್ನು ಕೊಡ್ಸಲ್ಲ, ಎಂತದ್ದು ಕೊಡ್ಸಲ್ಲಮ್ಮ. ಯಾಕೆ ಬೇಕು ಅವಾಗ ಕೊಡ್ಸಿನಿ. ನಾನ್ ಬೈಸ್ಕೊಂಡಿದ್ದೀನಿ ಆ ರುದ್ರಣ್ಣಂತಾಗೆ. ಸಾವಿತ್ರಕ್ಕ ನಿಮ್ಮಂತಕ್ಕೆ ಸೌದಿ ಹಾಕ್ ಬಂದೆ. ನಡಿ ಹೋಗೋಣ ಈಗಲೇನೆ. ನೇತ್ರ ನೀನ್ ಸೌದೆ ಹಾಕ್ ಬಂದಿದ್ಯಾ ಅಂತಾನು ನಾನು ಒಪ್ಕೊಂಬಕ್ಕಾಗಲ್ಲ. ನೀವ್ ಹಿಂಗೆಲ್ಲ ಅಕ್ಕಯ್ಯ ಅಂತ ಮಾತಾಡ್ತಾ ಇದ್ದೀರಾ ಅಂತಾನು ನಾನು ಮರಳಾಗಲ್ಲ. ಬೇಡಮ್ಮ, ಆ ರುದ್ರಣ್ಣ ಓದ್ಸಲನೇ ದುಡ್ಡು ಕೊಡ್ಲಿಲ್ಲ, ಬಡ್ಡಿ ಕೊಡ್ಲಿಲ್ಲ ಟೈಮಿಗೆ ಸರಿಯಾಗಿ ಅಂತಾನ ನಿಮ್ಮಿಂದ ನಾನು ಉಗಿಸ್ಕೊಂಡಿದ್ದೀನಿ. ಬೇಡಮ್ಮ, ಓದ್ಸಲ ಮಾಡ್ದಂಗೆ ಮಾಡಿರಿ. ನಾನು ಎಲ್ಗೆ ಹೋಗೋಣ? ನೀವೇ ಹೋಗಿ ಕೇಳೋಗ್ರಿ, ನಾನಂತೂ ಬರಲ್ಲ. ನಾನು ಬಂದು ಆಮೇಲೆ ನಾನು ಉಗಿಸ್ಕೋಬೇಕಾಗುತ್ತೆ ನೀವು ಬಡ್ಡಿ ಕಟ್ಟಲಿಲ್ಲ ಅಂದ್ರೆ ತಿಂಗಳನ. ಹಂಗ ಅನ್ಬೇಕಣಕ್ಕ ಸಾವಿತ್ರಕ್ಕ, ಇದೇನಕ್ಕ ಹಿಂಗೆ ಹೇಳ್ತಾ ಇದ್ಯಾ? ಹಾವು ಅಲ್ಲ ನೀನ್ ದುಡ್ಡು ಕೊಡಿಸ್ತಿ ಅಂತ ಸೌದಿ ತಗೊಂಡಾಗ ಹಾಕ್ ಬಂದಲ್ಲಕ್ಕ, ಅಷ್ಟು ಭಾರ ಇರೋ ಸೌದಿ ತಗೊಂಡು ನಿಮ್ಮಂತಕನ ಹಾಕ್ ಬಂದಿನಿ. ನೀನ್ ನೋಡಿದ್ರೆ ಏನಿದು ಹಿಂಗಂತ ಇದೆಯಲ್ಲ? ನಾನೇನಾದ್ರೂ ಹೇಳಿದ್ನ ಸೌದಿ ತಗೊಂಡೋಗಿ ಯಾಕೆ ಬಾರಮ್ಮ ನಮ್ಮ ಅಂತಕ್ಕೆ ನನಗೆ ಓದ್ಕೊಂಡೋಗಕ್ಕಾಗಲ್ಲ ಅಂತ? ನೀನೇ ತಾನೇ ಬಲವಂತವಾಗಿ ಕಿತ್ಕೊಂಡೋಗಿದ್ದು. ಅದಕ್ಕೆ ನಾನೇನ್ ಮಾಡೋಣ? ನಾನಂತೂ ದುಡ್ಡು ಕೊಡ್ಸಕ್ಕಾಗಲ್ಲಮ್ಮ, ನೀವೇ ಹೋಗಿ ಕೇಳ್ರಿ. ಅಯ್ಯೋ ಸಾವಿತ್ರಕ್ಕ, ಹಂಗೆ ಹೇಳ್ಬಿಡಕ್ಕ. ನೀನೇ ಈಗ ನೇತ್ರನ್ಗೆ ದೇವ್ರಿದ್ದಂಗೆ, ದಯವಿಟ್ಟು ಅವಳಿಗೆ ಸಾಲ ಕೊಡ್ಸಕ್ಕ. ಇಲ್ಲಮ್ಮ, ನಂತಾಗೆ ಈ ಸಾಲ ಆಗಿಲ್ಲ ಅಂತ ನಾ ಬರಲೇಬೇಡ್ರಿ. ನಾನು ಹೋಗ್ತೀನಿ, ಮಂತಕ್ಕೆ ಹೋಗ್ತೀನಿ. ಆಯ್ತು ಹೋಗಕ್ಕ, ಹೋಗು. ನಮ್ಮಂತ ಕಷ್ಟದಾಗಿರೋರ್ಗೆ ಯಾರು ಸಹಾಯ ಮಾಡಲ್ಲ. ನಾನೇನು ಹೋದ್ಸಲ ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ನ? ಕೊಡ್ಲಿಲ್ವ ಅಷ್ಟು ದುಡ್ಡು ಬಡ್ಡಿ ಎಲ್ಲನ? 50,000ಕ್ಕೆ 50,000 ಬಡ್ಡಿನೇ ಕೊಟ್ಟಿದ್ದೀನಿ ಅವನಿಗೆ, ಆ ಅಣ್ಣಂಗೆ. ಅಂತದ್ರಾಗೆ ನೀನ್ ನನಗೆ ದುಡ್ಡು ಕೊಡ್ಸಲ್ಲ ಅಂತಿದ್ಯಾ? ಹೋಗು, ನನ್ನ ಕಷ್ಟಕ್ಕೆ ಯಾರು ಇಲ್ಲ. ಆ ದೇವ್ರು ನನ್ನ ಕೈ ಬಿಟ್ಬಿಟ್ಟ. ಹೋಗಕ್ಕ, ಹೋಗು. ನೇತ್ರ ಅಳ್ಬೇಡ ನೇತ್ರ, ಸುಮ್ಮನಿರು. ಏನ್ ಮಾಡಕ್ಕಾಗುತ್ತೆ? ಸಾವಿತ್ರಕ್ಕ ಇಲ್ಲಾಂದ್ರೆ ಇನ್ನೊಬ್ರನ್ನ ಯಾರನ್ನಾದ್ರೂ ಕೇಳಕ್ಕಾಗುತ್ತೆ? ನನಗಿನ್ ಯಾರು ಇದ್ದಾರಕ್ಕ? ನಮ್ಮಪ್ಪ ಅಮ್ಮ ಹಿಂಗ್ ಕೇಳಿದ್ರೆ ಅವರು ಬೈತಾರೆ. ನನ್ ಗಂಡ ದುಡಿಯೋದು ನಮ್ಮ ಮನೆ ಖರ್ಚಿಗೆ ಸಾಲಲ್ಲ ಅಂತಂದ್ರೆ 1 ಲಕ್ಷ ರೂಪಾಯಿ ನಾನು ಎಲ್ಲಿಂದ ತರ್ಲಿ? ಏನೋ ನೀನಿದೀಯ ಅನ್ನೋ ಭರವಸೆ ಮೇಲೆ ನಾನು ಗೃಹ ಪ್ರವೇಶನ ಮಾಡೋಣ ಅಂತ ಆಸೆಗಿದ್ದೆ. ಆದ್ರೆ ನೀನ್ ನೋಡಿದ್ರೆ ಹಿಂಗ್ ಹೇಳ್ತಾ ಇದ್ಯಾ. ಆಯ್ತು ಬಿಡಕ್ಕ. ನೇತ್ರ ಯಾಕೆ ಹಿಂಗ್ ಹೇಳ್ತಾ ಇದ್ಯಾ? ಆಯ್ತು ಸುಮ್ಮನಿರು, ಅಳಬೇಡ ಸುಮ್ಮನಿರು. ಅಲ್ಲ ನೀನು ಬಡ್ಡಿ ಸರಿಯಾಗಿ ಕಟ್ಟಲ್ಲ ಅಂತ. ಅದು ಅಲ್ಲದೆ ಅಣ್ಣಂದು ಮೀಟರ್ ಬಡ್ಡಿ 1 ಲಕ್ಷಕ್ಕೆ ಎಷ್ಟು? 20,000 25,000 ಬಡ್ಡಿನೇ ಆಗುತ್ತೆ ಗೊತ್ತಾ? ನೀನ್ ಅದನ್ನೆಲ್ಲ ಕಟ್ತೀಯ ತಿಂಗಳನ ಹೇಳು? ಹೌದಕ್ಕ, ಕಟ್ತೀನಿ. ನಿನ್ನ ನಾಣೆಗೂ ಕಟ್ತೀನಿ. ತಿಂಗಳ ಕಟ್ಕೊಂಡು ಹೋಗ್ತೀನಿ. ನನಗೆ ಒಂದು 6 ತಿಂಗಳು ಸಾಕು. 6 ತಿಂಗಳೊಳಗೆ ತೀರಿಸ್ಬಿಡ್ತೀನಿ. ಸರಿ ಆಯ್ತಮ್ಮ, ನೀನು ಹಿಂಗೆ ಹೇಳಿದ್ಯಾ ಅಂತನ ನಾನು ಕೊಡ್ಸಕ್ಕೆ ಒಪ್ಕೊಂತ ಇದ್ದೀನಿ. ಆಮೇಲೆ ಇದೇ ಮಾತು ಉಳಿಸ್ಕೋಬೇಕು. ನೀವೇನಾದ್ರೂ ಬಡ್ಡಿ ಕಟ್ಟಲಿಲ್ಲ ಅಂದ್ರೆ ನಾನು ಹಿಡ್ಕೊಂತಾನೆ ಅವನು ರುದ್ರಣ್ಣ. ಅವ್ನು ಮೊದಲೇ ರೌಡಿ, ಇದೇ ವ್ಯವಹಾರ ಮಾಡ್ಕೊಂಡು ಓಡಾಡ್ತಾನೆ. ಏನ್ ಮಾಡಕ್ಕೂ ಏಸನಲ್ಲ. ನೀನೇನಾದ್ರೂ ಓದ್ಸಲ ಏನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಿದ್ನ ಏನೋ ಗೊತ್ತಿಲ್ಲ. ಅದು ಅಲ್ಲದೆ ಅವನಿಗೆ ಇಷ್ಟು ಲಕ್ಷ ಪಕ್ಷ ಎಲ್ಲನ ದುಡ್ಡು ಕೊಡ್ಬೇಕು ಅಂದ್ರೆ ಏನಾನ ಪತ್ರ ಅಡ ಇಕ್ಬೇಕಾಗುತ್ತೆ. ಪತ್ರನ? ಅದು ಸರಿ ಅಕ್ಕ, ಆಯ್ತು. ಈಗ ಹೊಸ ಮನೆ ನಾವೇ ಕಟ್ಟಿಸ್ತಾ ಇರೋದಲ್ವಾ? ಮನೆ ನನ್ನ ಹೆಸರಿನಾಗೆ ಐತೆ. ನಾನೇನೆ ಹೆಸರಿಗೆ ಮಾಡಿಸ್ಕೊಂಡು ಬ್ಯಾಂಕ್ನಾಗ ಒಂದಿಷ್ಟು ಲೋನ್ ಗೇನ್ ಸಿಗುತ್ತೆ ಅಂತ ನಾನು ನನ್ನ ಹೆಸರಿಗೆ ಮಾಡಿಸ್ಕೊಂಡಿದ್ದೆ. ಆಯ್ತು, ನಾನೇನೆ ಮನೆ ಪತ್ರನ ತಂದು ಕೊಡ್ತೀನಿ, ತಗೊಂಬರ್ತೀನಿ. ಆ ಪತ್ರ ಇಟ್ಕೊಂಡೆ ಕೊಡಕ್ಕೆ ಹೇಳು. ಸರಿ ಆಯ್ತಮ್ಮ. ನೀನೇನು ಇಷ್ಟೊಂದು ಕೇಳ್ಕೊಂತ ಇದೀಯ ಅಂತ ನಾನು ಒಪ್ಕೊಂತ ಇದ್ದೀನಿ. ನಡಿ. ಆಯ್ತಕ್ಕ, ನನಗೀಗ ನೀನೇ ದೇವ್ರಿದ್ದಂಗೆ. ಬಾ ಹೋಗೋಣ ಜಲ್ದಿ. ಹೆಂಗೆ ಗೌರಿ ನನ್ನ ನಾಟಕ? ಕೊಡ್ಸಲ್ಲ ಅಂತ ಹೇಳ್ದವಳು ಕೊಡಿಸ್ತೀನಿ ಅಂತ ಹೆಂಗ್ ಒಪ್ಕೊಂಡ್ಲು ನೋಡು ಸಾವಿತ್ರಿ ಅಲ್ವಾ? ಅದೇ ನಾಟಕ ನಾನು ಆಡಿದ್ದು. ಅಯ್ಯೋ, ನಾನು ನಿಜವಾಗ್ಲೂ ಹೊಳ್ತಾ ಇದ್ದೀನೋ ಅನ್ಕೊಂಡಿದ್ನಲ್ಲಿ. ಗೌರಿ ನೇತ್ರ ಬರ್ರಿ ಜಲ್ದು. ಸರಿ ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.